ಹೇಳ ಅವೊಂದು 4 ಮಾತು ನೀವು ಜೀವನದೊಳಗೆ ಅಳವಡಿಸ್ಕೊಂಡು ಹೋದ್ರಿ ಅಂದ್ರೆ ನಿಮ್ಮ ಜನ್ಮ ಸ್ವಾರ್ಥಕತ್ತಾವ. ಆತು. ಯಾವ ಮಾತಾ? ಯಾವ ಮಾತ್ರಿಪ್ಪ? ಒಂದೇ ಮಾತಾ. ಯಾವಾದತ್ತ ಕೇಳಿದ್ರ ಯಾರಿಗ್ಯಾರೇ ನೀವು ದಾನವಾಗಿ ಕೊಟ್ರಿ ಅಂದ್ರ ಹೌದೌದು ಕೊಟ್ಟಿನತ್ತಿ ಹೇಳಿ ಇನ್ನೊಬ್ರು ಮುಂದೆ ಹೇಳಿಬ್ಯಾಡ್ರಿ. ಯಾರ್ದಾರೆ ಮನಿ ಮುರಿ ಅವನಿ ಏನು ಅಲ್ಲ, ಯಾರ್ದಾರೆ ಮನಿ ಮುರಿ ಅವನಿ ಮದುವೆಗೆ ಚಳೋ 4 ಲಕ್ಷ ರೂಪಾಯಿ ಹೋಯ್ದು ಮುಣಿಸ್ಕೊಂಡ್ರೆ ಹೆಂಗ ಹೋಗೋಳೆ ಮಂದಿಗೆ ಯಾರಿಗಾರ ಒಬ್ಬಿಬ್ರಿಗೆ ಗೊತ್ತು ಬೇಕೇ ಇಲ್ಲ. ಹಂಗ ಅನ್ನಂಗಿಲ್ಲ. ಮತ್ತೆ ಹೆಂಗಪ್ಪ? ದಾನವಾಗಿನೇ ಎಟ್ಟೆ ಕೊಡು, 10 ರೂಪಾಯಿ ಕೊಡು, 50 ರೂಪಾಯಿ ಕೊಡು, 100 ರೂಪಾಯಿ ಕೊಡಿ, ಸಹಾಯ ಮಾಡಿದ ಅಂದ್ರೆ ಇಂಥವ್ರಿಗೆ ಸಹಾಯ ಮಾಡಿ ನತ್ತು ಇನ್ನೊಬ್ರು ಮುಂದೆ ಹೇಳಿ ಹಂಗಸ್ಬ್ಯಾಡ. ಹೇಳಬೇಕಲ್ಲ ಮತ್ತ. ಇದು ಒಂದು ಮಾತ. ಒಂದೇ ಮಾತ. ಎರಡನೇ ಮಾತ ಯಾವಾಗ? ಇರೋ ತನಕ ತಾಯಿ ತಂದಿನ ವಯಸ್ಸಾದ ಬಳಕ ಅವರಿಗೆ ಅನ್ನ ಹಾಕಿ ಜೋಪಾನ ಮಾಡ್ರಿ ಅಂತ ಹೇಳಿ ಇದು ಎರಡನೇ ಮಾತು ನಿಮಗೆ ವಿನಂತಿ ಅದ. ಹೌದಾ ಹೌದಾ? ಏನು ಹೇಳೋಣ ಕೆರಕತ್ತಲಿಗ ಅವಳು ತಾಯಿ ತಂದಿಗೆ ಜೋಪಾನ ಮಾಡವ್ರು ನಾವಲ್ಲ. ನಾವು ಚಂತಾನ ಬೆಳ್ತಾನೆ ಹ್ಯಾಂಡ್ರಿಗೆ ಜೋಪಾನ ಮಾಡೋರು. ನೀನು ಸುರ್ಸು ಇವನು ಹೇಳ್ತೀನಿ ಪಾಂಡೋಣ ನೀನೋ ನಿಲ್ಲಪ್ಪ. ಎಲ್ಲರೂ ಹ್ಯಾಂಡ್ರಿ ಸೇವನಿ ಹೊಡಿ. ಯಾಕಂತ ಕೇಳಿದ್ರೆ ನಿನ್ನ ಬೆನ್ನತ್ರ ದಾರಿ ದೂರದ ಯಾಕ ಹ್ಯಾಂಪಿಗೆ ತಾಯಿಗೆ ಅಜಬ್ ಗಜಂತ್ರ ಅಂತರದ. ಎಷ್ಟ ಅಂತರ ಅದಪ್ಪ? ಈ ಭೂಮಿಗೆ ಮತ್ತು ಆಕಾಶಕ್ಕೆ ಎಷ್ಟು ಅಂತರ ಅದ ನೋಡು. ಅಟ್ಟ ಅಂತರದ ಅಂತರದ ಕರೆ ಅದನ್ನ ಈಗ ಹೇಳಂಗಿಲ್ಲ. ಅದು ಬಾಜುಕಿರ್ಲಿ 4 ಮಾತು ಹೇಳೋದು. ಅದನ್ನ ಇರುತ್ತಲ್ಲ ತಾಯಿ ತಂದಿನಿ ಯಾಕೆ ಜೋಪಾನ ಮಾಡ್ಬೇಕು? ಯಾಕೆ ಮಾಡ್ಬೇಕ್ರಿಪ್ಪ? ನಾವು ಸಣ್ಣವರಿದ್ದಾಗ ನಮ್ಮ ತಾಯಿ ತಂದಿ ಏನ್ ಮಾಡ್ಯಾರಪ್ಪ? ತಾಯಿ ತಂದಿ ತಾಯಿ ಇದ್ದಕ್ಕೆ ಒಂದು ಪ್ಲೇಟದೊಳಗ ಅನ್ನ ಹಾಕಿ ಹಾಲು ಹಾಕಿ ಮೇಲಂಜರ ಸಕ್ಕರೆ ಹಾಕಿ ಏ ಪಿಂಟ್ಯ ತಮ್ಮ ವಕೀಲ ತಮ್ಮ ಹೊಸಾರ ಇದು ಉಣ್ಣ ತಮ್ಮ ತಿನ್ನ ಉಣ್ತೀಯೋ ಏನದನ್ನ ನಾಯಿಗೆ ಹಾಕ್ಲಿಯೋ? ಉಣ್ತೇನ್ ಬೆಕ್ಕಿ ಕೊಳ್ಳು ಅತ್ತೆ ತಾಯಿ ಇದ್ದಕ್ಕಿ ನಾವು ಸಣ್ಣವರಿದ್ದಾಗ ನಮ್ಮ ತಾಯಿ ತಂದಿ ಬಾಯನ್ ತೆಗೆದು ಬಾಯಾಗ ಹಾಕ್ಯಾರ. ಹೌದು, ಕಾಳಜಿ ಮಾಡಿ ಉಣ್ಸ್ಯಾರ. ಅಪ್ಪಿದ್ದವ ಏನ್ ಮಾಡ್ಯಾನ್ರಿಪ್ಪ? ಇಂಡಿ ಬಜಾರ್ಕ್ ಹೊಂಟಂದ್ರ ಮಗ ಬೆನ್ನು ಹತ್ತಂದ್ರೆ ಬ್ಯಾಸಿಗೆ ಬಿಸಲಾಗ ಹೌದ ಕಾಲು ಸುಟ್ಟು ಗುರುಳಿ ಬರ್ತಾವ. ಇಲ್ಲಿ ನಿಮ್ಮ ಮಮ್ಮಿ ತಿಳ್ಕೊಂಡ್ರು ಏನ್ ಬೇಡ ತಂದು ಕೊಡ್ತೀನಿ ಅಂತೇಳಿ ನಮ್ಮ ತಾಯಿ ತಂದೆ ನಾವು ಸಣ್ಣವರಿದ್ದಾಗ ಬೇಡಿದ್ದನ್ನೇ ತಂದು ಉಣ್ಸ್ಯಾರ. ತಂದು ಉಣ್ಸ್ಯಾರ. ನೀವು 60-70 ವರ್ಷ ಆದ ಕೂಡಲೇ ತಾಯಿ ತಂದೆಗೆ ಮಕ್ಕಳಿದ್ದವ್ರು ಇಷ್ಟ ಹೇಳ್ಬೇಕು, ಮುದುಕಿ ಆಗೋಣ, ಮುದುಕಿ ಎಲ್ಲ ವಯಸ್ಸಾಗೋಣ. ಯಪ್ಪ ನನ್ನ ಕಾಲ ಬಹಳ ಹೈರಾಣ ಆಗಿದ್ಯೋ. ಹೌದಾ? ಈಗ ವಯಸ್ಸಾಗ್ಯದ, ನೀ ಏನೋ ಕೆಲಸ ಮಾಡಬೇಡ. ಹೌದಾ? ದನ ಬಿಡಬೇಡ, ಎಮ್ಮೆ ಬಿಡಬೇಡ, ನೀರ್ ತರಬೇಡ, ಹೆಣ್ಕಸ್ ಮಾಡಬೇಡ, ಮಂತದ ಮೇಲೆ ಕುಂಡ್ರತ್ತೇಳಿ ತಾಯಿಗೆ ಹೇಳುದು ನೀ ಏನ್ ಬೇಡ್ತಿ ಬೇಡ ಅಂತ ಹೇಳಿ. ಹೌದು, ಅಪ್ಪಗೂ ಕೂಡ ಹಂಗೆ ಹೇಳ್ಬೇಕು. ಆ ತಾಯಿ ಕೂಡ ಹೆಂಗ ಯವಾ ನನ್ನ ಕಾಲಾಗಿ ನೀ ಸಣ್ಣ ಇದ್ದಾಗ ಬಾಳ ಹೈರಾಣ ಆಗಿದೀವ, ಮತ್ತೊಬ್ಬರ ಒಳ್ಳೆ ಕಲ್ಲ ಸಾವ್ರಿ ನಮ್ಮನ್ನು ಜೋಪಾನ ಮಾಡಿದೀವ. ಹೌದಾ? ಈಗ ವಯಸ್ಸಾಗ್ಯದ, ನೀ ಏನು ಕೆಲಸ ಮಾಡಬೇಡಿ, ಹೊಡಿಬೇಡ, ತೊಳಿಬೇಡ, ರೊಟ್ಟಿ ಮಾಡಬೇಡ, ಅಡಿಗೆ ಮಾಡಬೇಡ, ಅಪ್ಪನ ಮಂಚದ ಮೇಲೆ ಕುಂಡ್ರಿ ಅಂತ ಹೇಳಿ. ಮಂಚದ ಮೇಲೆ ಕುಂಡ್ರಿ, ನಿಮ್ಮ ಜೀವ ಏನು ಬೇಡ್ತಾರೆ ಬೇಡ್ರಿ, ಬೇಡಿದೆ ತಂದು ಕೊಡ್ತೀನಿ ಅಂತ ಹೇಳಿ ಯಾವ ಮಕ್ಕಳು ತಾಯಿ ತಂದೆ ಹೇಳ್ತಾರ ಅವರೇ ತಾಯಿ ತಂದೆ ಮಕ್ಕಳು, ಇಲ್ಲ ಅವ್ರ ನಾಯಿ ಮಕ್ಕಳು ಬೇರೆ ಜಾಲಿಗಳು. ಹೌದಾ? ಅದರ ಸಲುವಾಗಿ ತಾಯಿ ತಂದೆ ಸೇವಾ ಮಾಡ್ಬೇಕೇನ್ರಿಪ್ಪ? ತಾಯಿ ತಂದೆ ಸೇವಾ ಮಾಡ್ಬೇಕು. ಹೌದು, ಎರಡನೇ ಮಾತ. ಇದು ಎರಡನೇ ಮಾತ. ಹೌದು. ಮೂರನೇದಾದ ಮಾತದ ಯಾವಾಗ? ಒಳ್ಳೆ ಗಚ್ಚಾಗಿ ನೆನಪಿಡ್ಬೇಕು. ಹೆಂಗ? ಈ ಮನುಷ್ಯ ಹುಟ್ಟಿ ಬಂದದಂದ್ರೆ ಒಮ್ಮೆ ಸಾವು ಖಚಿತ. ಹೋಗುದದು ಅಮ್ಮ, ಹೋಗುದದು. ಇದು ನೆನಪಿರ್ಬೇಕು ನಿಮಗ. ಈಗ ಒಬ್ಬ ನೌಕರಿಗೆ ಅಪಾರ್ಟ್ಮೆಂಟ್ ಆಗ್ಯಾನಂದ್ರೆ ರಿಟೈರ್ಮೆಂಟ್ ಇಂಥದೇನೇ ಅಂತ ಹೇಳಿ ಬೆನ್ ಪೇಜ್ ಮೇಲೆ ಬರ್ದಿರ್ತದ. ನಾವು ಎಂದು ಹುಟ್ಟಿವಲ್ಲ ಅವತ್ತೇ ನಮ್ಮ ಬೆನ್ನಿಗೆ ಸಾವು ಕಟ್ಟ್ಯಾದ. ಹೌದು, ಪೆನ್ಸಿಲ್ ಬರ್ದದ. ನಮಗೊಮ್ಮೆ ಸಾವು ಐತೆ ಅನ್ನೋದು ಹುಟ್ಟ್ಯಾದ ಅಂದ ಬಳಕ ಸಾವು ಖಚಿತ. ಇದನ್ನೂ ಒಂದು ಮಾತಾಡ. ಹೌದು. 4ನೇ ಮಾತ ಯಾವುದು? ಈಗ ಎಷ್ಟೋ ಕಿಚ್ಚುಗಳು ತುಳಿತೀರಿ ದೇವ್ರ ಮುಂದ. ಹೌದಾ? ಯಾರು ಇರ್ಬಾ ದೇವ್ರ ಕಿಚ್ಚು ತುಳ್ತಾರ, ಯಾರು ಪಂಚಿ ದೇವ್ರ ಕಿಚ್ಚು ತುಳ್ತಾರ, ಯಾರು ಎಲ್ಲಮ್ಮನ ಕಿಚ್ಚು ತುಳ್ತಾರ. ಮನೆಯಲ್ಲಿ ಹಾಡ್ಲಕ್ ಹೋಗಿದೇವಲ್ಲ ಕೂಳ 7 ಮಕ್ಕಳು ತಾಯಿ ಕಿಚ್ಚು ಮಾಡಿರಲ್ಲ. ಹೆಂಗ? ಇವ ಕಿಚ್ಚು ತುಳುವುದು ಮತ್ತದಲ್ರಿ, ಮತ್ತೆ ತುಳಿಬೇಕ್ರಿಪ್ಪ ಕಿಚ್ಚ? ಮನುಷ್ಯನಂತಕ್ಕ ಇರ್ತಕ್ಕಂಥ ಹೊಟ್ಟೆ ಕಿಚ್ಚು ಅಂತಕ್ಕಂಥ ತುಳು ಹಾಕಬೇಕು. ಇವು 4 ಮಾತುಗಳ ಜೀವನದಾಗ ನೆನಪು ಹಿಡಿದ್ರೆ 4 ಮುಕ್ತಿಗಳು ಬಂದು ನಿಮ್ಮ ಮನಿ ಅಂಗಳ ಕಸ ಹೊಡಿತಾ ಜಾಲಿ ಕೈ ಹಚ್ಚಿದ ನಿಮ್ಮ. ಹೌದಾ? ಹೌದಾ? ಹೌದು.
ಈ ಒಂದು 4 ಮಾತ ಹೌದು ನೆನಪಿಡ್ಬೇಕೇನ್ರಿಪ್ಪ ಜೀವನದೊಳಗೆ ನೆನಪಿಡುವಂತ ಮಾತವ ಏ ಗುಳೆ ನೀನು ನೆನಪಿಡಿಯೋ ಹಿಡ್ಕೊಂಡು ಹೋರಿ ಮರಿಬೇಡ ಅಲೆ ಅಂತಕ್ಕಂಥದ ಹೌದು ಹೌದು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಬಗ್ಗೆ ಪದ್ಯವನ್ನ ಹಾಡ್ರಿ ಹೇಳ್ಯಾರ. ಹಾ ನಮ್ಮ ಅರ್ಟಾಳ್ ಕಲ್ಮೇಶ್ ಮಾಸ್ತರ್ ಹೊಸದೇ ಬರ್ದಾನ ಒಂದು. ಹಾ ಇವತ್ತು ಇದೇ ನಿಮ್ಮ ಲಚ್ಚಣ ಗ್ರಾಮದಾಗ ದೇವರ ಪೌಳಿ ಒಳಗೆ ಬಿಡುಗಡೆ ಆಗುದ ಬಿಡುಗಡೆ ಆಗೋದೇನ್ರಿಪ್ಪ ಸ್ವಲ್ಪ ಹೆಚ್ಚ ಕಡಿಮೆ ಆದ್ರೂ ಕೂಡ ನೀವು ಕಪ್ಪಡಿ ಮಾಡ್ಕೋರಿ. ಹಾ ನಾವು ಕಪ್ಪಣಿ ಮಾಡ್ಕೋತಾರ ಅವರು ಕೂತವ್ರು ಕಪ್ಪಣಿ ಮಾಡ್ಕೋತಾರ ನಮಗೇನು ಹೊಸ ಪರ